ಹಾಯ್ ನಮಸ್ತೆ. ತಿರುಪತಿಯ ಇನ್ನೊಂದು ಸಿರೀಸ್ಗೆ ಎಲ್ಲರಿಗೂ ಸ್ವಾಗತ, ವೆಲ್ಕಮ್. ಏನು ಗೊತ್ತಾ, ಅನಂತ ಆಳ್ವಾರ್ ಅಂದರೆ ಎಷ್ಟು ಜನಕ್ಕೆ ಗೊತ್ತೋ ಎಷ್ಟು ಜನಕ್ಕೆ ಗೊತ್ತಿಲ್ಲ. ನಮಗೂ ತಿರುಪತಿಗೆ ಹೋದ್ಮೇಲೆ ಗೊತ್ತಿದ್ದು ಅನಂತ ಆಳ್ವಾರ್ ಅಂದರೆ ಯಾರು ಅಂತ. ಮತ್ತು ಅವರು ತಿಮ್ಮಪ್ಪನ ಪರಮ ಭಕ್ತ, ಅಷ್ಟು ಅತ್ಯಂತ ಪ್ರೀತಿಯ ಭಕ್ತ ಅನಂತ ಆಳ್ವಾರ್ ಅಂದರೆ. ಅವರು ಎಲ್ಲಿದೆ ಅಂದರೆ ದೇವಸ್ಥಾನ ಹೇಳ್ತೀನಿ. ಅವರು ತಿಮ್ಮಪ್ಪನಿಗೋಸ್ಕರನೇ ಬೆಟ್ಟದ ಮೇಲೆ ಒಂದು ತೋಟ ಮಾಡಿ ಅವರು ಅವ್ರ ಹೆಂಡತಿ ದೇವರಿಗೆ ನಾವೇ ಹೂವು ಬೆಳಿಬೇಕು, ನಾವೇ ಅಲಂಕಾರ ಮಾಡಬೇಕು ಅಂತ ಒಂದು ತೋಟ ಮಾಡ್ಕೊಂಡಿದ್ರು. ನೀರಿಲ್ಲದ ಕಾರಣ ಅಲ್ಲಿ ಬಾವಿ ತೆಗಿಯೋಕ್ಕೆ ಶುರು ಮಾಡಿದ್ರು. ಬಾವಿ ತೆಗಿಯೋ ಟೈಮಲ್ಲಿ ಅವರ ಹೆಂಡತಿ ಪ್ರೆಗ್ನೆಂಟು, ಅನಂತಾಳ ಅವರ ಹೆಂಡತಿ. ತಿಮ್ಮಪ್ಪನಿಗೆ ಒಂಥರ ಭಕ್ತರ ಮೇಲೆ ಅಷ್ಟೊಂದು ಪ್ರೀತಿ ಅಲ್ವಾ ಅಪ್ಪನಿಗೆ. ಸರಿ, ಅಮ್ಮನ ಕಷ್ಟ ನೋಡೋಕ್ಕಾಗ್ದಿರ ಬರ್ತಾರೆ, ಯಾರು ಬಂದರೂ ಅವ್ರು ಸೇರಿಸ್ಕೊಳ್ಳಲ್ಲ, ನಾವೇ ಮಾಡಬೇಕು ಅಂತ ಅವ್ರು ಅಷ್ಟೊಂದು ಪ್ರೀತಿ ಭಕ್ತಿ. ಮತ್ತು ತಿಮ್ಮಪ್ಪ ಚಿಕ್ಕ ಹುಡುಗನ ವೇಷದಲ್ಲಿ ಬಂದು ನಾನು ಕೆಲಸ ಮಾಡ್ತೀನಿ ಅಂದರೆ, ಎಷ್ಟು ಹೇಳಿದ್ರು ನೀನು ಕೇಳೋದೇ ಇಲ್ವಲ್ಲ, ಹೋಗು ಅಂತ ಕೇಳಿದ್ರು. ಆ ಬಾವಿ ತೆಗಿಯೋ ಟೈಮಲ್ಲಿ ಹೋಗೋದೇ ಇಲ್ಲ. ಆ ತೋಟದಲ್ಲಿ ಎಷ್ಟು ಘಮ ಹೂವುಗಳು ಪತ್ರೆಗಳು ಎಲ್ಲ ಬೆಳೀತಾ ಇರ್ತಾರೆ, ಹೋಗೋದೇ ಇಲ್ವಾ. ಆವಾಗ ಒಂದು ಏಟು ಹೊಡೆದಾಗ ಇಲ್ಲಿ ಹೋಗಿ ಬೀಳುತ್ತೆ. ಆವಾಗ ಹಿಂದೆನೇ ಅಟ್ಟಿಸ್ಕೊಂಡು ಓಡಿ ಬರ್ತಾರೆ ಅವರು. ನಾನು ಎಷ್ಟು ಹೇಳಿದ್ರು ನೀನು ಕೇಳ್ತಾ ಇಲ್ವಲ್ಲ, ಎಷ್ಟು ಹೇಳಿದ್ರು ಕೇಳ್ತಾ ಇರೋದಲ್ಲ. ಆಗ ಗುಡಿಗೆ ಹೋಗಿ ಮಾಯ ಆಗ್ತಾರೆ ಅಂತ ಎಲ್ಲರೂ ಹೇಳಿರೋದು ಕತೆ ನಾವು ಕೇಳಿದ್ದೀವಿ. ಅಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಪಚ್ಚಕರ್ಪೂರ ಇಡೋದು ಅಣ್ಣನಪ್ಪನಿಗೆ. ಅದು ತೋಟ ಎಲ್ಲಿದೆ ಗೊತ್ತಾ, ತಿಮ್ಮಪ್ಪನ ದೇವಸ್ಥಾನ ಹತ್ರ. ಆ ದೇವಸ್ಥಾನ ಹೀಗೆ ಸ್ಟ್ರೈಟ್ ನಿಂತ್ಕೊಂಡ್ರೆ ನೀವು ಎಡಗಡೆಯಿಂದ ಒಂದು ರೋಡ್ ಹೋಗುತ್ತೆ ದೇವಸ್ಥಾನಕ್ಕೆ. ಆ ರೋಡಲ್ಲಿ ಡೆಡ್ ಎಂಡ್ಗೆ ಹೋದರೆ ಅಲ್ಲಿ ಅನಂತ ಆಳ್ವಾರ್ ತೋಟ ಇದೆ. ಆ ತೋಟದಲ್ಲಿ ಅವರು ತೆಗೆದಿದ್ದ ಬಾವಿ ಇದೆ, ಇನ್ನೂ ನೀರಿದೆ ಅದರಲ್ಲಿ. ಮತ್ತು ಅಲ್ಲಿ ಎಷ್ಟು ಘಮ ಪತ್ರೆಗಳು, ಹೂವು ಮತ್ತು ತುಳಸಿ ಎಲ್ಲ ಬೆಳೀತಾ ಇದ್ದಾರೆ. ಮತ್ತು ಅವರು ಬೃಂದಾವನವೂ ಇದೆ, ಅನಂತ ಆಳ್ವಾರ್ ಬೃಂದಾವನ. ಅವ್ರ ಚರಿತ್ರೆ ಎಲ್ಲ ಅಲ್ಲಿದೆ. ಮತ್ತು ಯಾರಾದರೂ ಹೋದಾಗ ಒಂದ್ಸರಿ ವಿಸಿಟ್ ಮಾಡಿ. ಹತ್ರನೇ ಒಂದು 10 ನಿಮಿಷ ದೇವಸ್ಥಾನದಿಂದ ಲೆಫ್ಟಿಗೆ ಹೋದರೆ ಡೆಡ್ ಎಂಡ್ಗೆ ಹೋದರೆ 10 ನಿಮಿಷದಲ್ಲಿ. ಅಷ್ಟು ಚೆನ್ನಾಗಿದೆ. ಆ ಬಾವಿ ಇದೆ, ಆ ಬಾವಿ ನೋಡೋಕ್ಕೂ ನಮ್ಗೆ ಅದೃಷ್ಟ ಬೇಕಲ್ವ. ಆ ತೋಟ, ಆ ಬಾವಿ ಎಲ್ಲ ಅಷ್ಟು ಚೆನ್ನಾಗಿದೆ. ಮತ್ತು ಅದು ನಿಮಗೆ ಗೊತ್ತಾ, ಬಾವಿ ಅಗೆಯುವಾಗ ಉಪಯೋಗಿಸಿದ್ರಲ್ಲ ಗಡಾರಿ ಅಂತ ಹೇಳ್ತೀವಲ್ಲ, ಅದೆಲ್ಲಿದೆ ಗೊತ್ತಾ? ತಪ್ಪದೆ ಈ ಸರಿ ಹೋದಾಗ ಎಲ್ಲರೂ ನೋಡಿ, ಎಲ್ಲರಿಗೂ ಕಾಣಿಸುತ್ತೆ. ಎಲ್ಲಿ ಗೊತ್ತಾ, ನಾವು ದೇವಸ್ಥಾನ ನಾನು ಹೇಳಿದ್ನಲ್ಲ, ನೀರು ಹರಿಯುತ್ತೆ, ಅಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತೀವಲ್ಲ, ಫಸ್ಟು ದಾಟ್ತೀವಲ್ಲ ಒಂದು ದ್ವಾರವಾಗಲು, ಅಲ್ಲಿ ಬಲಗಡೆ ನೋಡಿ ಮೇಲ್ಗಡೆ ಒಂದು ದಂಡ ತೆಗೆಲಾಕಿದ್ದಾರೆ, ಎಲ್ಲರೂ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ. ಅದು ಅವರು ಬಾವಿ ತೋಡುವಾಗ ಉಪಯೋಗಿಸಿದ್ದ ಗಡಪಾರಿ. ಎಷ್ಟು ಪುಣ್ಯ ಅಲ್ವಾ ನಮ್ಗೆ ಇವಾಗೂ ನೋಡೋಕೆ ಅದೆಲ್ಲ ಸಿಗುತ್ತೆ ಅಂತ. ಇದು ತಿಮ್ಮಪ್ಪನ ಇನ್ನೂ ಎಷ್ಟೊಂದಿದೆ ನಮ್ಮ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.